ಸ್ಟ್ರಾಟಜಿ ಎಲ್ಲನೂ ಮಾಧ್ಯಮದ ಮುಂದೆ ಹೇಳೋದು ಸೂಕ್ತ ಆಗಲ್ಲ. ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಕೆಲವು ನಡೀತಾ ಇದೆ. ಬಿಜೆಪಿ ಬಿಟ್ಟಿದ್ದಾರಾ ಯೋಗೇಶ್ವರು? ಮತ್ತೆ ಒಂದಾಗ್ತಾರೋ ಅಥವಾ ಕ್ಯಾಂಡಿಡೇಟ್ ಮೇಲೆ ಭಿನ್ನಾಭಿಪ್ರಾಯ ಬರ್ತಾರೋ ಅಥವಾ ಬೇರೆ ಪಕ್ಷದ ಕಡೆ ಬಾಗಿಲು ತಡ್ತಾರೋ ಯೋಗೇಶು, ಅದು ಗೊತ್ತಿಲ್ಲ, ನೋಡೋಣ. ಈಗ ನಮ್ಮ ತೂತು ಹುಡುಕ್ತಾವ್ರಲ್ಲ ಮಡಿಕೇಲಿ, ಅವ್ರದ್ದೇ ನಿಂತಿದ್ದ ಜಾಗದಲ್ಲಿ ತೂತಾಗೋಯ್ತಾರೆ. ಚುನಾವಣೆ ಗೆಲ್ತೀವಿ, 100ಕ್ಕೆ 100% ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಅವರಲ್ಲಿ ಗೊಂದಲ ಇದೆ. ಕೊಯ್ಲೇಷನ್ ಗೌರ್ಮೆಂಟು, ಜನತಾದಳ ಬಿ ಜೆ ಪಿಯ ಯೋಗೇಶ್ವರು ಮತ್ತು ಜನತಾದಳದ ನಾಯಕರುಗಳು ವ್ಯತ್ಯಾಸ ಇದೆ. ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ನಮ್ಮಲ್ಲಿ ಸಾಮೂಹಿಕವಾಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿ, ರಾಮನಗರ ಜಿಲ್ಲೆ, ನಮ್ಮ ಉಪಮುಖ್ಯಮಂತ್ರಿಗಳು, ಅಲ್ಲಿಯ ಮಾಜಿ ಸಂಸದರು, ಸೊ ಸಾಕಷ್ಟು ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಕಾರ್ಯಕರ್ತರುಗಳ ಕೂರಿಸ್ಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೋತೀವಿ ಕ್ಯಾಂಡಿಡೇಟ್ನ. ಸೊ ಯಾವುದೇ ತೊಂದರೆ ಇರಲ್ಲ. ನಾನು ಇವತ್ತಿಗೆ ಘೋಷಣೆ ಮಾಡೋಕ್ಕಾಗಲ್ಲ. ಸೊ ಘೋಷಣೆನ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ನಾವು ಸ್ಟ್ರಾಟಜಿ ಎಲ್ಲನೂ ಮಾಧ್ಯಮದ ಮುಂದೆ ಹೇಳೋದು ಸೂಕ್ತ ಆಗಲ್ಲ. ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಕೆಲವು ನಡೀತಾ ಇದೆ ಚರ್ಚೆಗಳು. ಯಾರನ್ನ ಕ್ಯಾಂಡಿಡೇಟು ಮಾಡ್ತಕ್ಕಂಥದ್ದು, ಆಶ್ಚರ್ಯದ ಅಭ್ಯರ್ಥಿಯನ್ನು ಮಾಡಬೇಕಾ ಅಥವಾ ಯಾವ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಡೀತಾ ಇದೆ. ಇನ್ನೂ ತೀರ್ಮಾನ ತಗೊಂಡಿಲ್ಲ, ತಗೋತೀವಿ. ಬಿಜೆಪಿ ಬಿಟ್ಟಿದ್ದಾರಾ? ಮೊನ್ನೆ ಅವ್ರು 11ನೇ ತಾರೀಕು ಪ್ರತ್ಯೇಕ ಸಭೆ ಅನೌನ್ಸ್ ಮಾಡಿದ್ರು. MLCಗಳು ಅವರು ಪ್ರೋಟೋಕಾಲ್ ಇದೆ. ಆಗಸ್ಟ್ 15 ಇಂಡಿಪೆಂಡೆಂಟ್ ಡೇಗೆ ಅವ್ರು ಹೋದಾಗ ಹೋಗಿದ್ದಾರೆ. ಬೈ ಚಾನ್ಸ್ ಈ ನಮ್ಮ ರವಿ ಅಣ್ಣ ಕೂತವನೆ. ರವಿ ಅಣ್ಣ ಇಲ್ಲದೆ ಇನ್ನೊಬ್ಬ ಪಕ್ಷದ ಶಾಸಕ ಆಗಿದ್ರು ಬರಲೇಬೇಕಲ್ಲ. ಮಾಹಿತಿ ನನ್ನ ಹತ್ರನೂ ಇಲ್ಲ, ಚರ್ಚೆನೂ ಆಗಿಲ್ಲ. ಈಗ ಯಾವುದೂ ಆ ಥರದ್ದಿಲ್ಲ. ಅವರಿಬ್ಬರಲ್ಲಿ ಡಿಫರೆನ್ಸ್ ಬಂದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. 11ನೇ ತಾರೀಕು ಪ್ರತ್ಯೇಕ ಸಭೆಯನ್ನು ಘೋಷಣೆ ಮಾಡಿದರು. ಈಗ ಸಭೆಯಿಂದ ಹೊರಗಡೆ ಬಂದಿದ್ದಾರೆ ಯೋಗೇಶ್ವರು. ಮತ್ತೆ ಒಂದಾಗ್ತಾರೋ ಅಥವಾ ಕ್ಯಾಂಡಿಡೇಟ್ ಮೇಲೆ ಭಿನ್ನಾಭಿಪ್ರಾಯ ಬರ್ತಾರೋ ಅಥವಾ ಬೇರೆ ಪಕ್ಷದ ಕಡೆ ಬಾಗಿಲು ತಡ್ತಾರೋ ಯೋಗೇಶು, ಅದು ಗೊತ್ತಿಲ್ಲ, ನೋಡೋಣ. ಆದರೆ ಒಂದು ಬರ್ಕಳಿ, ನಾವು ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ JDS ಕಾಂಗ್ರೆಸ್ಸು ಪತನ ಆದಮೇಲೆ 4 ವರ್ಷ 3 ವರ್ಷ 10 ತಿಂಗಳು ನಿರಂತರವಾಗಿ ಅವತ್ತು DK ಶಿವಕುಮಾರ್ ಅಧ್ಯಕ್ಷರು, ಅಪೋಸಿಷನ್ ಲೀಡ್ರು ಸಿದ್ದರಾಮಯ್ಯನವರ ಇಬ್ಬರ ನೇತೃತ್ವದಲ್ಲಿ ಒಂದೇ ಜೋಡೆತ್ತುಗಳ ಥರ ಪಕ್ಷವನ್ನು ಕಟ್ಟಿ ಕೇಂದ್ರದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ವೇಣುಗೋಪಾಲ್ ಸುರ್ಜೇವಾಲ ನೇತೃತ್ವದ ಸರ್ಕಾರ ತರಲಿಕ್ಕೆ ಹೋರಾಟ ಮಾಡಿದ್ದು ಎಲ್ಲ ಕಾರ್ಯಕರ್ತರು. ಈಗ ನಮ್ಮಲ್ಲಿ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವುದೇ ಗೊಂದಲ ಇಲ್ಲದೆ ಸರ್ಕಾರ ಅವರು ಏನಾರ ಮಾಡಿ ಗೊಂದಲ ಇದೆ ಅಂತೇಳಿ ಜನಕ್ಕೆ ಮುಟ್ಟಿಸೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಪಾಪ ಅವ್ರು ಈಗ ನಮ್ಮ ತೂತು ಹುಡುಕ್ತಾವ್ರಲ್ಲ ಮಡಿಕೇಲಿ, ಅವ್ರದ್ದೇ ನಿಂತಿದ್ದ ಜಾಗದಲ್ಲಿ ತೂತಾಗೋಯ್ತಾರೆ. ಈಗ ಇನ್ನು ಮುಂದೆ ತಿಳ್ಕೊಳ್ಳಿ, 2028ಕ್ಕೆ 100ಕ್ಕೆ 100 ಈಗೇನು 60 ಇದ್ದಾರೆ. ಅವತ್ತು ಯಡಿಯೂರಪ್ಪನವರು ಇದ್ದರು, ಎಲ್ಲ ಒಟ್ಟಿಗೆ ಹೋಗಿದ್ರು BJPನಲ್ಲಿ. ಈಗ ಯತ್ನಾಳವರು ಒಟ್ಟಿಗೆಲ್ಲ ಡಿವೈಡ್ ಆಗ್ತಾವ್ರೆ. 40 ಒಳಗಡೆ ಬರ್ತಾರೆ. ಇವರು ಮಹಾನ್ ನಾಯಕರು, ಇವರು ಎಷ್ಟು ಬರ್ತಾರೆ ಅಂತ ಕಾದು ನೋಡೋಣ. ದಯಮಾಡಿ ನಮ್ಮ ಸರ್ಕಾರ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೆ 5 ವರ್ಷ ಇರ್ತೀವಿ. ಒಳ್ಳೆ ಕೆಲಸ ಮಾಡೋಣ. ನೋಡೋಣ, ಮೊದಲು ಬರಲಿ, ಮಾತಾಡಲಿ, ಆಮೇಲೆ ಸರ್ ನನ್ನ ಹತ್ರ ಮಾತಾಡಿಲ್ಲ, ಎಲ್ಲರೂ ಮಾತಾಡಿದಾರೆ ಗೊತ್ತಿಲ್ಲ. ಬಂದರೆ ಮಾತಾಡಿ, ಯಾರು ಬರಕಾದ್ರೂ ಪಕ್ಷ ಸಿದ್ಧಾಂತ ವಹಿಸಿ ತಪ್ಪೇನಿಲ್ಲ. ಕಾದ್ ನೋಡೋಣ ಅಂದೆ. ಎಷ್ಟು ಚೆನ್ನಾಗಿ ಬಾಯ್ ಬಿಡ್ಸ.